ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಥರ್ಸ್ಡೇ ವ್ಲಾಗು. ಬೆಳಿಗ್ಗೆ ಬಂದು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಮಕ್ಕಳು ಇಬ್ಬರು ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ತುಂಬ ಖುಷಿಯಾಗಿ ಹೋಗ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ 1ನೇ ತಾರೀಕಿಂದ ಹೋಗೋರಂತೆ, ಮನೇಲೇ ಇರಿ ಅಂದರೆ ಇಲ್ಲ ಹೋಗ್ತೀವಿ ಅಂತ. ಆರ್ಯ ನಾನು ಹೋಗ್ತೀನಿ ಅಂತ ಹೇಳ್ದೆ, ರಿಯಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಅಂದ್ಬಿಟ್ಟು ಸರಿ ಅವರೇ ರೆಡಿಯಾಗಿರ್ಬೇಕಾದ್ರೆ ನಾವು ಯಾಕೆ ಬೇಡ ಅನ್ಬೇಕು ಅಂದ್ಬಿಟ್ಟು ಇಬ್ಬರಿಗೂ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಸ್ವಲ್ಪ ಬೇಗ ಮಾಡಬೇಕಾಗಿತ್ತು, ಯಾಕಂದರೆ ಮನೇಲಿದ್ದಾಗ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇದ್ದೆ. ಈಗ ಸ್ಕೂಲು 8:15 ಇರಬೇಕು ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೆ. ಇದಾದಮೇಲೆ ನಮ್ಮ ಯಜಮಾನರು ಲೀವ್ ಹಾಕ್ಬಿಟ್ಟಿದ್ರು, ಮನೇಲೇ ಇದ್ದರು. ಫಸ್ಟ್ ಡೇ ಸ್ಕೂಲ್ಗೆಲ್ಲ ಬಿಡಬೇಕು ಅಂದ್ಬಿಟ್ಟು ಲೀವ್ ಹಾಕಿದ್ರು. ಹಾಗೇ ಬುಕ್ಸ್ದೆಲ್ಲ ಸ್ಕೂಲಲ್ಲಿ ಕೇಳಬೇಕಾಗಿತ್ತು, ಅದರಿಂದ ನಾನೇ ಕೇಳ್ತೀನಿ ಅಂದ್ಬಿಟ್ಟು ನಮ್ಮ ಯಜಮಾನರು ಮನೇಲೇ ಇದ್ದರು ಲೀವ್ ಹಾಕಿ. ನಮ್ಮ ಮಾಮ ಕೆಲಸ ಮಾಡೋ ಆಫೀಸ್ ಹತ್ರ ಮಾವಿನ ಮರ ಇತ್ತಂತೆ. ಎಲ್ಲ ಮಾವಿನಕಾಯಿ ಕಿತ್ಕೋತಾಯಿದ್ರು ಅಂದ್ಬಿಟ್ಟು ಇವರು ಒಂದು 6 ಪೀಸ್ ತಂದಿದ್ರು. ಅದನ್ನು ಉಪ್ಪಿನಕಾಯಿ ಹಾಕೋದ ಅಂತ ಹಾಕ್ತಾಯಿದ್ದೀನಿ. ಇದು ಹುಳಿ ಮಾವಿನಕಾಯಿನ ಕ್ಲೀನಾಗಿ ಒಳ್ಳೆ ನೀರಲ್ಲಿ ವಾಶ್ ಮಾಡಿ ಇಟ್ಕೊಳ್ಳಿ. ಒಳ್ಳೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಅದನ್ನು ಈ ರೀತಿ ವಾಟೆ ತೆಗೆದು ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ದೊಡ್ಡ ಪೀಸ್ ಬೇಕಾದರೂ ಮಾಡ್ಕೋಬೋದು. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಬೆಳಗ್ಗೆನೇ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೆ. ಅವರು ಟಿ ವಿ ನೋಡ್ತಾಯಿದ್ರು ನಮ್ಮ ಯಜಮಾನರು. ಹಾಗೆಯೇ ಸೊಪ್ಪು ಸಾರು ಕೂಡ ಮಾಡಿಬಿಡೋದ ಅಂತ ಅದಕ್ಕೂ ಇಟ್ಬಿಟ್ಟಿದ್ದೆ. ಫಸ್ಟು 3 ಪೀಸ್ ತಂದಿಟ್ಟಿದ್ರು ಮಾವಿನಕಾಯಿ. ಇನ್ನೊಂದು 3 ಪೀಸ್ ತರೋಷ್ಟರಲ್ಲಿ ಒಂದು ಮಾವಿನಕಾಯಿ ಸ್ವಲ್ಪ ಹಣ್ಣು ಥರ ಆಗ್ಬಿಟ್ಟಿತ್ತು. ಈಗ ಪರವಾಗಿಲ್ಲ, ಅದನ್ನು ಕೂಡ ಹಾಕಿ ಅದ್ರ ಜೊತೆಗೆ ಮಾಡ್ತಾಯಿದ್ದೀನಿ. ಏನಾಗಲ್ಲ, ಸ್ವಲ್ಪ ಸ್ವೀಟಾಗಿರುತ್ತೆ ಉಪ್ಪಿನಕಾಯಿ ಈ ಥರ ಹಣ್ಣದು ಹಾಕಿದ್ರೆ. ಮಾವಿನಕಾಯಿನ ಚೆನ್ನಾಗಿ ಕಟ್ ಮಾಡ್ದಾದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ನೀರು ಒಂಚೂರು ಇಲ್ದಂಗೆ ಕ್ಲೀನಾಗಿ ಒರೆಸ್ಕೋಬೇಕು. ಇಲ್ಲಾಂದರೆ ಬಿಸಿಲೇನಾದರೂ ಇದ್ದರೆ ಒಂದು ಪ್ಲೇಟಲ್ಲಿ ಹಾಕಿ ಕಟ್ ಮಾಡಿರೋದನ್ನೆಲ್ಲ ಒಂದು ತೆಳುವಾಗಿರೋ ಬಟ್ಟೆನ ಅದ್ರ ಮೇಲೆ ಮುಚ್ಚಿ ಟೆರೆಸ್ ಮೇಲೆ ಇಟ್ಬಿಡಿ. ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಒಣಗೋಗ್ಬಿಡುತ್ತೆ. ಅದಾದಮೇಲೆ ಕೂಡ ನೀರು ಇಲ್ದಂಗೆ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಡಿ ಕ್ಲೀನಾಗಿ. ಬಿಸಿಲಲ್ಲಿಟ್ರೆ ಸಾಕು, ಚೆನ್ನಾಗಿ ಒಣಗಿಬಿಡುತ್ತೆ ಮಾವಿನಕಾಯಿ. ಈ ರೀತಿ ಮಾಡಿ ಹಾಕೋದ್ರಿಂದ ತುಂಬ ದಿನ ಇಟ್ಕೋಬೋದು. ಒಂದು 3 ತಿಂಗಳು 4 ತಿಂಗಳಂಗೆ ಉಪ್ಪಿನಕಾಯಿ ಏನೂ ಕೆಟ್ಟೋಗಲ್ಲ. ನೀರಂಗೆ ಹಾಕ್ಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಒಂದು 10 ದಿವಸಕ್ಕೇ ಭೂಷಣ ಬಂದಂಗೆ ಆಗ್ಬಿಡುತ್ತೆ ಮೇಲೆಲ್ಲ. ಅದರಿಂದ ಸ್ವಲ್ಪ ನೀರು ಇಲ್ದೇದಂಗೆ ಚೆನ್ನಾಗಿ ಒರೆಸ್ಕೋಬೇಕು ಅದನ್ನು ಮಾವಿನಕಾಯಿನ. ನಾನೇನು ಮಾಡ್ತೀನಿ, ಕಟ್ ಮಾಡಿಬಿಟ್ಟು ಈಗ ಬಿಸಿಲಿರೋದ್ರಿಂದ ಮೇಲೆ ಟೆರೆಸ್ ಮೇಲೆ ಇಡ್ತೀನಿ. ಒಂದಿನ ಫುಲ್ ಇಟ್ಟರೆ ಮಾರನೇ ದಿನ ಬೇಕಾದರೆ ಉಪ್ಪಿನಕಾಯಿ ಹಾಕೋಬೋದು. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಕೂಡ ನನಗೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು. ಫ್ರೆಂಡ್ಸ್, ಉಪ್ಪಿನಕಾಯಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಸಾಸಿವೆ 1 ಕಪ್ಪು, ಮೆಂತ್ಯ 1/4 ಕಪ್ಪು, ಕಲ್ಲುಪ್ಪು 1 ಕಪ್ಪು, ಅರಿಶಿನ ಪೌಡರ್ ಬಂದು 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಖಾರದ ಪುಡಿ 1 ಕಪ್ಪು, ಇಂಗು ಅರ್ಧ ಸ್ಪೂನು, ಆಯಿಲು ಅರ್ಧ ಲೀಟ್ರು, ಇಷ್ಟು ಬೇಕಾಗುತ್ತೆ. ಇದನ್ನೆಲ್ಲ ನಾನು ವಿಡಿಯೋ ತೆಗೆದು ಇಟ್ಟಿದ್ದೆ ಆದರೆ ಡಿಲೀಟ್ ಆಗಿಬಿಟ್ಟಿದೆ ವಿಡಿಯೋ. ಯಾವ ರೀತಿ ಮಾಡೋದು, ಯಾವ ರೀತಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡೋದು ಎಲ್ಲನೂ ವಿಡಿಯೋ ತೆಗೆದಿದ್ದೆ, ಆದರೆ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಇನ್ನೊಂದು ಸರಿ ಯಾವಾಗಲಾದರೂ ಉಪ್ಪಿನಕಾಯಿ ಮಾಡಿದಾಗ ಡೀಟೇಲಾಗಿ ಹಾಕ್ತೀನಿ. ವಿಡಿಯೋ ಬೇಕಂದರೆ ಹೇಳಿ, ನಾನು ಹಾಕ್ತೀನಿ. ಹಾಗೆಯೇ ಇದನ್ನು ಬಂದು ಜೀರಿಗೆನೂ ಸಾಸಿವೆ ಹಾಗೆಯೇ ಮೆಂತ್ಯ ಇದನ್ನು ಸ್ವಲ್ಪ ಬಿಸಿ ಆಗೋ ರೀತಿ ಸ್ವಲ್ಪ ಹುರ್ಕೋಬೇಕು. ಆಯಿಲ್ ಏನು ಹಾಕ್ಬಾರ್ದು, ಆಯಿಲ್ ಹಾಕದೆ ಹುರ್ಕೊಂಡು ಅದನ್ನು ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೋಬೇಕು. ಕಲ್ಲುಪ್ಪು ಕೂಡ ಪೌಡ್ರ್ ಮಾಡಿ ಇಟ್ಕೋಬೇಕು. ಆಯಿಲ್ನ ಬಿಸಿ ಮಾಡಿ ಇಟ್ಕೋಬೇಕು. ಅದನ್ನು ತಣ್ಣಗಾದ್ಮೇಲೆ ಉಪ್ಪಿನಕಾಯಲ್ಲಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿ 2 ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ. ನನ್ನ ಹತ್ರ ಜಾಡಿಗಳಿಲ್ಲ, ಇದರಿಂದ ಸ್ಟೀಲ್ ಬಾಕ್ಸಲ್ಲೇ ಹಾಕಿಡ್ತಾಯಿದ್ದೀನಿ. ಗ್ಲಾಸ್ ಬಾಟ್ಲುಗಳು ಇದ್ದರೆ ಅದರಲ್ಲೂ ಕೂಡ ಹಾಕಿಡ್ಬೋದು. ಒಂದು ಕಾಟನ್ ಬಟ್ಟೆ ತೆಗೆದು ಇದ್ರ ಮೇಲೆ ಮುಚ್ಚಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ದಿನಕ್ಕೊಂದು ಸರಿ 1 ಸ್ಪೂನಿಂದ ಇದನ್ನು ಮುಚ್ಚಳನ ತೆಗ್ದು ಕ್ಲೀನಾಗಿ ಉಪ್ಪಿನಕಾಯಿನ ಮಿಕ್ಸ್ ಮಾಡಬೇಕು. ಈ ರೀತಿ 3 ದಿನ ಮಾಡಬೇಕು. ಮಾಡಿದ್ಮೇಲೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಆಚೆ ಕೂಡ ಇಟ್ಕೋಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ನೀರು ತಾಗದೇದಂಗೆ ನೋಡ್ಕೊಳ್ಳಿ. ಸ್ಪೂನ್ನ ಚೆನ್ನಾಗಿ ಒರೆಸ್ಕೊಂಡು ಮಿಕ್ಸ್ ಮಾಡಬೇಕು, ನೀರು ಇರಬಾರ್ದು ಸ್ಪೂನಲ್ಲಿ.
ಹಾಗೆಯೇ ಹಾಲ್ನಲ್ಲಿ ಒಂದು ವಾಲ್ ಹ್ಯಾಂಗಿಂಗ್ ಹಾಕಿದ್ದೆ ಫ್ಲವರ್ದು. ಅದರಲ್ಲಿ ಫ್ಲವರ್ಸ್ ಎಲ್ಲ ತುಂಬ ಹಳೇದಾಗ್ಬಿಟ್ಟಿತ್ತು, ಹಾಗೆಯೇ ಧೂಳು ಹಿಡಿದ್ಬಿಟ್ಟಿತ್ತು. ಅದನ್ನೇ ಒರೆಸಿ ಅದನ್ನೇ ಇಡ್ತಾಯಿದ್ದೆ. ಆದರೆ ತುಂಬ ಚೆನ್ನಾಗಿಲ್ಲದೆ ಇದ್ದಂಗೆ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಬಟ್ಟೆಲಿ ಮಾಡಿದ್ದೆ ಅದನ್ನೆಲ್ಲ ರಿಮೂವ್ ಮಾಡಿ ಇವತ್ತು ವೈಟ್ ಪೇಪರಲ್ಲಿ ಹಾಗೆಯೇ ಪಿಂಕ್ ಕಲರ್ ಪೇಪರ್ ಕಾಂಬಿನೇಷನಲ್ಲಿ ಫ್ಲವರ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಫ್ಲವರ್ಸ್ ಎಲ್ಲ ಮಾಡಿ ಮುಗಿಸೋ ಟೈಮಲ್ಲಿ ರಿಯಾ, ಆರ್ಯ ಎಲ್ಲ ಸ್ಕೂಲಿಂದ ಬಂದ್ಬಿಟ್ರು. ಫಸ್ಟ್ ಡೇ ಸ್ಕೂಲು ಯಾವ ರೀತಿ ಇತ್ತು, ಖುಷಿಯಾಗಿ ಹೋದ್ರು ಇಬ್ಬರೂ. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್.